ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪರವಾಗಿಲ್ಲ ಬೇಬಿ, ಪ್ರೊಫೆಷನಲ್ ತರಾನೇ ಕುಡಿತ್ಯಾ? ಏನ್ ಈ ಪ್ರಪಂಚದಲ್ಲಿ ನೀನೊಬ್ನೇ ನಾ ಕುಡ್ಕ? ಹಂಗೆ ಅನ್ಕೊಂಡಿದ್ದೆ, ಆದರೆ ಆ ಲಿಸ್ಟ್ಗೆ ನೀನು ಸೇರ್ಕೊಂಡೆ ಅಂತ ಇವತ್ತು ಗೊತ್ತಾಯ್ತು. ಲೋ ಮಗ, ತಗ ಬರೀ ಕುಡಿಯೋ ಕಾಂಪಿಟೇಷನ್ ಮಾಡ್ತಾ ಇದೀವಪ್ಪ, ಬೇರೆ ಏನೂ ಇಲ್ಲ. ಮಗ ಸಾಕು, ಬರ ಓಡೋಣ. ಯಾರಾದ್ರೂ ಬಂದ್ರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಹೇ, ಇವಳಿಗೆ ಅಲ್ಲಿರೋ ಚಿಂತೆ ನಿಂಗೆ ಯಾಕೋ? ಬಾಗುತ್ಕೋ, ನೀನೊಂದು ಬಿಯರ್ ಹಾಕು. ನನಗೆ ಬೇಡ, ಕುಡ್ದಿರೋದು ಅಲ್ಲೇ ಹಿಡಿದೋಗಿದೆ. ಅದಕ್ಕೆ ಬಾ ಕೂತ್ಕೋ, ಬಿಯರ್ ಹಾಕು ಅಂತಿರೋದು. ನನಗೆ ಬೇಡಪ್ಪ, ನೀನ ಕುಡಿ. ಏನೇ ಹೇಳು ಮಗ, ಹುಡುಗಿರ ಜೊತೆ ಕೂತ್ಕೊಂಡು ಎಣ್ಣೆ ಹೊಡಿಯೋದು ಮಜಾನೇ ಬೇರೆ. ಬೇಬಿ, ನಿಂದು ಇದು ಫಸ್ಟ್ ಟೈಮ್ ಅಲ್ಲ ತಾನೆ? ಬೇಜಾನ್ ಸಲ ಕುಡಿದ್ಬಿಟ್ಟಿದೆ. ಅಂದ್ರೆ ನಂತರ ಹುಡುಗರ ಜೊತೆನೂ ಕುಡ್ತಿದ್ಯಾ? ಓನ್ಲಿ ಗರ್ಲ್ಸ್, ಗರ್ಲ್ ಗ್ಯಾಂಗ್. ಸರಿ, ನಾನು ಹೊರಗಡೆ ಇರ್ತೀನಿ, ಕರಿ. ಸಂದೀಪ, ಹೋಗೋದು ಹೋಗ್ತಾ ಇದೆಯಾ? ಫೋನಲ್ಲಿ ನನ್ನ ಫೇವ್ರೆಟ್ ಸಾಂಗ್ ಹಾಕ್ಬಿಟ್ಟು ಹೋಗು. ಸರಿ, ಇಲ್ಲಿ ಇಟ್ಟಿರ್ತೀನಿ ಅಂತ. ಏಯ್, ಯಾಕೆ ಬೇಕು ಎತ್ಬಿಟ್ಟೆ? ಕ್ಯಾಲೆಂಡರ್ ಸೋತ್ಬಿಟ್ಯಾ? ಚಾನ್ಸೇ ಇಲ್ಲ. ಮತ್ತೆ ವಾಶ್ರೂಮ್? ಸರಿ, ಹೋಗು. ಅಲ್ಲ, ಆಗ್ಲಿಂದ ಒಂದೇ ಸಾಂಗ್ ಪ್ಲೇ ಆಗ್ತಿದೆ. ಸಾಂಗ್ ಚೇಂಜ್ ಮಾಡೋಣ ಅಂತ. ಹೇ, ಮೈ ಫೇವ್ರೆಟ್ ಸಾಂಗ್ ಯಾ? ಹಾಗಂತ ಎಷ್ಟ್ ಸಲ ಕೇಳೋದು? ಈಗ ನೋಡು, ನಾನು ಸಾಂಗ್ ಹಾಕ್ತೀನಿ ಮೊಬೈಲ್. ಸರಿ, ಹಾಕು. ಎಣ್ಣೆ ಕಿಕ್ಕಿಗೆ ಈ ಥರ ಸಾಂಗ್ ಹಾಕಿದ್ರೆ ಕೈ ಬಾಟ್ಲಿಗೆ ಹೋಗಲ್ಲ, ಮತ್ತೆ ಮುಂದೆ ಹುಡುಗಿ ಸೊಂಟಕ್ಕೆ. ಯು ಮೀನ್ ನಿನಗೆ ನನ್ನ ಜೊತೆ ಡಾನ್ಸ್ ಮಾಡ್ಬೇಕಾ? ಎಕ್ಸಾಕ್ಟ್ಲಿ. ಕಮ್ ಆನ್. ಅಂದರೆ ನೀವು ಹೋಗಿ ಅನ್ನೋದಕ್ಕಿಂತ ಮುಂಚೆ ನಾವಿಲ್ಲಿಂದ ಹೊರಟ್ಬಿಡ್ತೀವಿ. ಹೊರಡೋಕ್ಕೆ ಮುಂಚೆ ಒಂದು ಮಾತನ್ನು ಸ್ಪಷ್ಟಪಡಿಸ್ತೀನಿ. ಮೇಷ್ಟ್ರು ನಿಮ್ಮ ಜೊತೆ ತಪ್ಪಾಗಿ ನಡ್ಕೊಂಡಿರ್ಬೋದು, ಆದರೆ ಮೇಷ್ಟ್ರು ನಮ್ಮ ಜೊತೆ ತುಂಬ ಮರ್ಯಾದೆಯಿಂದನೇ ಇದ್ದಾರೆ. ಹಾಗಾಗಿ ಅವರನ್ನು ನಾನು ನಮ್ಮ ಮನೇಲಿ ಇಟ್ಕೊಂಡಿದ್ದೀನಿ. ಹಾಗಂತ ಅವರನ್ನು ನಿಮ್ಮನೆ ಹಳೆಯ ಮಾಡ್ಕೊಳ್ಳಿ ಅಂತ ನಾನು ಹೇಳಲ್ಲ. ಇದು ನಿಮ್ಮ ಅಭಿಪ್ರಾಯ. ಈ ವಿಷಯದಲ್ಲಿ ಅವಳು ನಿಮ್ಮನ್ನು ಒಂದು ಮಾತು ಕೇಳಬೇಕಿತ್ತು, ಅಥವಾ ನಿಮ್ಗೊಂದು ಮಾತು ಹೇಳಬೇಕಿತ್ತು. ಇಲ್ಲಿ ತಪ್ಪು ಮಾಡಿದ್ದಾಳೆ, ಅವಳನ್ನ ಕ್ಷಮಿಸಿ ಅಂತ ಕೇಳ್ಕೊತೀನಿ ಅಷ್ಟೇ. ನಮ್ಮ ಮಗಳಿಂದ
ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಸೌಂದರ್ಯ ಮೇಡಮ್. ಪ್ರಪಂಚದಲ್ಲಿ ಎಲ್ಲರೂ ಚೆನ್ನಾಗಿರಲಿ ಅಂತ ಯೋಚನೆ ಮಾಡ್ತೀಯಲ್ಲ ಮಗಳೇ, ಅದನ್ನು ನಾನು ಒಪ್ಕೋತೀನಿ. ಆದರೆ ಎಲ್ಲ ಸಂದರ್ಭನೂ ಒಂದೇ ಥರ ಇರಲ್ಲ. ನಾನು ಮಾಡಿದ ತಪ್ಪ ಪೊಲೀಸಪ್ಪ? ತಪ್ಪಲ್ಲ ಮಗ. ಮತ್ತೆ ಯಾಕೆ ಯಾರು ನನ್ನ ಮಾತು ಕೇಳ್ತಿಲ್ಲ? ನನ್ನ ಉದ್ದೇಶ ಯಾಕೆ ಯಾರಿಗೂ ಅರ್ಥ ಆಗ್ತಿಲ್ಲ? ಮಗ, ಕಣ್ಣೀರೇ ಆಗಲಿ ಕಡಲ ನೀರೇ ಆಗಲಿ ರುಚಿ ಒಂದೇ ಇರುತ್ತೆ, ಆದರೆ ಆಳ ಭಿನ್ನವಾಗಿರುತ್ತೆ. ಅದು ಯಾರಿಗೂ ಬೇಗ ಅರ್ಥ ಆಗಲ್ಲ. ಇನ್ಮೇಲೆ ಏನೇ ಕೆಲಸ ಮಾಡೋದಾದರೂ ಒಂದು 10 ಸಲ ಯೋಚನೆ ಮಾಡು ಮಗ. ಇಲ್ಲಿಂದ ಹೊರಡೋದಕ್ಕೆ ಬೀಗರು 5 ನಿಮಿಷ ಸಮಯ ಕೊಟ್ಟಿದ್ದಾರೆ. ನಾವು ಹೊರಡ್ತೇವೆ. ನೀನು ಹುಷಾರು. ಏನೇ ಹೆಚ್ಚು ಕಮ್ಮಿ ಆದರೂ ಒಂದೇ ಒಂದು ಫೋನ್ ಮಾಡು, ತಕ್ಷಣ ಓಡ್ ಬರ್ತೀನಿ. ನಿಮ್ಮ ಮದುವೆ ವಿಷಯದಲ್ಲಿ ನಾವೇನೂ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿದ್ದೇವೆ. ದಯವಿಟ್ಟು ಕ್ಷಮಿಸಿ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಸಮುದ್ರದ ಅಲೆಗಳು ಎಷ್ಟೇ ಜೋರಾಗಿ ಅಪ್ಪಳಿಸಿದ್ರೂ ಅದು ಪ್ರಶಾಂತವಾಗಲೇಬೇಕು. ಗಾಳಿ ಎಷ್ಟೇ ಜೋರಾಗಿ ಬೀಸಿದ್ರೂ ತಣ್ಣಗಾಗಲೇಬೇಕು. ದೀಪ ಎಷ್ಟೇ ಜೋರಾಗಿ ಉರಿದ್ರೂ ಕೊನೆಗದು ಆರ್ಲೇಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.